ಶ್ರೀನಿವಾಸ್ ಪ್ರಸಾದ್ ಕಡೆಗಣಿಸಿ ತಪ್ಪು ಮಾಡ್ತಾ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಹೀಗೊಂದು ಪ್ರಶ್ನೆ ಈಗ ಬಿಜೆಪಿ ಪಾಳ್ಯದಲ್ಲಿ ಓಡಾಡ್ತಾ ಇದೆ. ತಮ್ಮ ಅಳಿಯನಿಗೆ ಟಿಕೆಟ್ ಕೇಳದ್ದ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಟಿಕೆಟ್ ಅನ್ನ ಕೇಳಿದ್ರು. ತಮ್ಮ ಅಳಿಯನಿಗಾಗಿ ಇಬ್ರು ಅಳಿಯಂದ್ರು ಕೂಡ ಕಾಂಪಿಟೇಷನ್ ನಲ್ಲಿದ್ರು. ಅತ್ತ ಶ್ರೀನಿವಾಸ್ ಪ್ರಸಾದ್ ಅವರಿಗೂ ಟಿಕೆಟ್ ಇಲ್ಲ, ಅವರು ಸ್ವಯಂ ಆಗಿ ತಾವೇ ಹಿಂಸರಿದ್ರು. ಅವರ ಅಳಿಯಂದ್ರು ಕೂಡ ಕಾಂಪಿಟೇಟರ್ ಆಗಿದ್ರು ಟಿಕೆಟ್ಗಾಗಿ. ಆದ್ರೆ ಅಳಿಯನಿಗೂ ಟಿಕೆಟ್ ಇಲ್ಲ, ತಮ್ಮನ್ನು ಬಂದು ಮಾತನಾಡಿಸಿಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಸೌಜನ್ಯಕ್ಕಾದ್ರೂ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಮಾತನಾಡಿಸಬಹುದಿತ್ತಲ್ಲ, ಆದ್ರೆ ಯಾಕೆ ಮಾತನಾಡಿಸಿಲ್ಲ? ಆಪ್ತರ ಬಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು. ನಾನಂತೂ ಚುನಾವಣೆಯಿಂದ ಹಿಂದೆ ಸರಿದೆ, ಆದ್ರೆ ನನ್ನ ಅಳಿಯಂದ್ರು ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಟಿಕೆಟ್ ತಪ್ಪಿದ್ದಕ್ಕೆ ಬಂದು ಮಾತನಾಡಿಸಬಹುದಿತ್ತು. ಈ ಬೆನ್ನಲ್ಲೇ ಶ್ರೀನಿವಾಸ್ ಪ್ರಸಾದ್ ಬೆಂಬಲಕ್ಕೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ಕಾಂಗ್ರೆಸ್ಗೆ ಹಾಗಾದ್ರೆ ವರದಾನವಾಗುತ್ತಾ ಶ್ರೀನಿವಾಸ್ ಪ್ರಸಾದ್ ಅವರ ಅಸಮಾಧಾನ? ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರೆ ಬಿಜೆಪಿಗೆ ಡ್ಯಾಮೇಜ್ ಆಗೋದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಹಾಗಾಗಿ ಈಗ ಕಾಂಗ್ರೆಸ್ ನಾಯಕರು ಒಂದಷ್ಟು ಬೆಂಬಲ ಕೊಡ್ತಾ ಇದ್ದಾರೆ, ಸಮಾಧಾನ ಪಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಈಗ ಪ್ರಸಾದ್ ಅವರಿಗೆ ಗಾಳ ಹಾಕ್ತಿದ್ಯಾ? ಹಾಕಿದ್ದೆ ಆದಲ್ಲಿ ಬಿಜೆಪಿಗೆ ಒಂದಷ್ಟು ಹೊಡೆತ ಬಿದ್ದೇ ಬೀಳುತ್ತೆ. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಸಂಸದರಿಗೆ ಕೊಟ್ಟಿದೆ. 3 ಕ್ಷೇತ್ರಗಳಲ್ಲಿ ಸಂಸದರು ತಾವಾಗೆ ರಾಜಕೀಯದಿಂದ ಹಿಂದುಳಿದಿದ್ದಾರೆ, ಸ್ಪರ್ಧೆ ಮಾಡಲ್ಲ ಅಂತ. ಆದರೆ ಸಂಸದರಿಗೆ ಕೊಟ್ಟಿರೋದ್ರಿಂದ ಒಂದಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಈಗಾಗಲೇ ಇದೆ. ಬಿಜೆಪಿ ಹೈಕಮಾಂಡ್ ಎಷ್ಟೇ ಪ್ರಯತ್ನ ಕೊಟ್ಟರು ಕೂಡ ಅದು ಒಳಗೊಳಗೆ ಇದ್ದೇ ಇರುತ್ತೆ, ಒಳೆಟ್ಟು ಬಿದ್ದೇ ಬೀಳುತ್ತೆ. ಈತ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕಡೆಗಣಿಸಿದ್ದು ಕೂಡ ಬಿಜೆಪಿಗೆ ಒಂದು ರೀತಿಯಾಗಿ ತಪ್ಪಾಗಿ ಹೋಯ್ತಾ? ಬಿಜೆಪಿ ಕಡೆಯಿಂದ ಆಗಿರುವಂಥ ತಪ್ಪ. ತಮ್ಮ ಅಳಿಯನಿಗೆ ಟಿಕೆಟ್ ಕೇಳಿದ್ರು, ಹರ್ಷ ಮತ್ತು ಇನ್ನೊಬ್ರು ಮೋಹನ್, ಇಬ್ಬರು ಕೂಡ ಡಾಕ್ಟರ್ ಮೋಹನ್ ಏನಿದ್ದಾರೆ ಅವರು ಕೂಡ ತಮ್ಮ ಒಂದು ಡಾಕ್ಟರ್ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಪ್ರಚಾರದಲ್ಲಿ ತೊಡ್ಕೊಂಡಿದ್ರು, ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ. ಆದರೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಮನೆಗೆ ಬಂದು ಮಾತನಾಡಿಸ್ಬೋದಿತ್ತಲ್ಲ. ಟಿಕೆಟ್ ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಏನೋ ಸ್ಥಾನಮಾನ ಸಿಗ್ಬಹುದು, ಅಸಮಾಧಾನ ಬೇಡ ಅಂತ ಮಾತನಾಡ್ಬೋದಿತ್ತು. ಆದರೆ ಯಾವುದೇ ರೀತಿ ಮಾತನಾಡಿಲ್ಲ, ಭೇಟಿ ಮಾಡಿಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಈಗ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕಡೆಗಣಿಸಿದ್ದು ಬಿಜೆಪಿ ಹೈಕಮಾಂಡ್ಗೆ ಒಂದು ರೀತಿಯಾಗಿ ಎಡವಟ್ಟು ಮಾಡ್ಕೊಂಡಂಗೆ ಆಯ್ತಾ? ಬಿಜೆಪಿ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಅವ್ರನ್ನ ಹೇಗೆ ಸಮಾಧಾನ ಪಡಿಸುತ್ತೆ? ಅಥವಾ ಕಾಂಗ್ರೆಸ್ ಕೂಡ ಇವರ ಶ್ರೀನಿವಾಸ್ ಪ್ರಸಾದ್ ಅವರ ಅಸಮಾಧಾನವನ್ನ ಲಾಭ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದೆಯಾ? ಖಂಡಿತವಾಗಿ ಸೌಖ್ಯ, ಇದು ಬಹಳ ಪ್ರಮುಖವಾಗಿ ಬಿಜೆಪಿ ನಾಯಕರಿಗೆ ಬಹಳಷ್ಟು ಹೊಡೆತವನ್ನು ಉಂಟು ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಹಿರಿಯ ಸಂಸದರು ಜೊತೆಗೆ ಈ ಭಾಗದಲ್ಲಿ ತನ್ನದೇ ಆದಂತಹ ಹಿಡಿತವನ್ನು ಹೊಂದಿರತಕ್ಕಂತ ಶ್ರೀನಿವಾಸ್ ಪ್ರಸಾದ್ರನ್ನ ಕಡೆಗಣಿಸುವಂತಹ ಒಂದು ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಮೋಹನ್ ಅವರಿರ್ಬೋದು, ಜೊತೆಗೆ ಮತ್ತೊಬ್ರು ಹರ್ಷವರ್ಧನ್ ಇಬ್ಬರು ಕೂಡ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಅವರಿಬ್ಬರಿಗೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ಆದ್ರೆ 50 ವರ್ಷಗಳ ಒಂದು ಸಂಪೂರ್ಣವಾದಂತಹ ರಾಜಕೀಯ ಕಾರ್ಯ ಮಾಡಿದಂತಹ ಶ್ರೀನಿವಾಸ್ ಪ್ರಸಾದ್ ಏನಿದ್ದಾರೆ, ಇವರು ನಿವೃತ್ತಿಯನ್ನು ಘೋಷಣೆ ಮಾಡಿದ ನಂತರವಾದ್ರೂ ಕೂಡ ಅವರನ್ನ ಸಂಪರ್ಕಿಸುವಂತಹ ಒಂದು ಕೆಲಸವನ್ನ ಹೈಕಮಾಂಡ್ ಆಗ್ಲಿ ಅಥವಾ ಇಲ್ಲಿ ರಾಜ್ಯ ನಾಯಕರುಗಳಾಗ್ಲಿ ಮಾಡಿಲ್ಲ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಟಿಕೆಟ್ ಸಿಕ್ತು, ಅವರ ಅಳಿಯಂದ್ರಿಗೆ ಸಿಗ್ಲಿಲ್ಲ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಹಿರಿಯ ನಾಯಕರನ್ನ ಏನು ಸೌಹಾರ್ದಯುತವಾಗಿ ಇಟ್ಕೊಳ್ಳುವಂತಹ ಒಂದು ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿಲ್ಲ. ಹೀಗಾಗಿ ಅಸಮಾಧಾನಗೊಂಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡುವಂತಹ ವಾತಾವರಣ ನಿರ್ಮಾಣವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿಯೇ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಕೂಡ ಈ ಒಂದು ಸಂದರ್ಭವನ್ನ ಲಾಭವನ್ನು ಮಾಡಿಕೊಳ್ಳಲಿಕ್ಕೆ, ಜೊತೆಗೆ ಮೈಸೂರು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡನ್ನೂ ಕೂಡ ಗೆಲ್ಲಲೇಬೇಕು ಅಂತ ಹೇಳಿ ಕಣವನ್ನು ತೊಟ್ಟಿರುವಂತಹ ಕಾಂಗ್ರೆಸ್ಗೆ ಇದು ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ ಅನ್ನುವ ನಿಟ್ಟಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿರಿಯ ನಾಯಕರನ್ನ ಗೌರವಿಸ್ತಕ್ಕಂಥದ್ದಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರುಗಳಾದ್ರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಂಪರ್ಕಿಸುವಂತಹ ಒಂದು ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಬೇಸರಗೊಂಡಿರ್ತಕ್ಕಂಥದ್ದು ಶ್ರೀನಿವಾಸ್ ಪ್ರಸಾದ್. ಈ ಒಂದು ಹಿನ್ನೆಲೆಯಲ್ಲಿಯೇ ಕಾಂಗ್ರೆಸ್ ನಾಯಕರು ಅವರನ್ನ ಸಂಪರ್ಕಿಸುವಂತಹ ಒಂದು ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಇದು ಹೆಚ್ಚಿನದಾಗಿ ಲಾಭವನ್ನ ಕೊಡುತ್ತೆ. ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ಅಭ್ಯರ್ಥಿ ಘೋಷಣೆ ಆದ ನಂತರ, ಅಂದ್ರೆ ಯದುವೀರ್ ಅವರಿರ್ಬೋದು, ಜೊತೆಗೆ ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರಿರ್ಬೋದು, ಇವರಿಬ್ಬರು ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ರೆ ವಿನಃ ಇಲ್ಲಿ ಸೌಜನ್ಯಕ್ಕಾದ್ರೂ ಕೂಡ ಹಿರಿಯ ನಾಯಕರನ್ನ ಗೌರವಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಆಗ್ಬಹುದು ಅಥವಾ ರಾಜ್ಯ ನಾಯಕರುಗಳಾಗ್ಬಹುದು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿಲ್ಲ. ಇದು ಹೆಚ್ಚಿನದಾಗಿ ಹೊಡೆತವನ್ನು ಉಂಟು ಮಾಡುತ್ತೆ. ಮೈಸೂರು ಭಾಗದಲ್ಲಂತೂ ತನ್ನದೇ ಆದಂತಹ ಹಿಡಿತವನ್ನು ಹೊಂದಿರತಕ್ಕಂಥ ಶ್ರೀನಿವಾಸ್ ಪ್ರಸಾದ್ರ
ಮತಗಳೇನಿದ್ದಾವೆ, ಅವರ ಅಭಿಮಾನಿಗಳೇನಿದ್ದಾರೆ, ಇವರೆಲ್ಲರೂ ಕೂಡ ಕಾಂಗ್ರೆಸ್ನತ್ತ ವಾಲುವಂತಹ ಎಲ್ಲಾ ರೀತಿಯಾದಂತಹ ವಾತಾವರಣ ಇರತಕ್ಕಂಥದ್ದು. ಇಲ್ಲಿ ಗುಟ್ಟು ಕೊಡುವಂತಹ ಒಂದು ಕೆಲಸವನ್ನು ಮಾಡಿಲ್ಲ. ಬದಲಾಗಿ ಕಾಂಗ್ರೆಸ್ನ ನಾಯಕರು ಭೇಟಿಯಾದಂತಹ ಸಂದರ್ಭದಲ್ಲೆಲ್ಲ ಇವರು ನನ್ನ ಹಳೆಯ ಸ್ನೇಹಿತರು ಜೊತೆಗೆ ಸೌಹಾರ್ದಯುತವಾಗಿ ನಮ್ಮನ್ನು ಮಾತನಾಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ರಾಜಕೀಯದಿಂದ ದೂರ ಉಳಿದಿದ್ದೇನೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಆದ್ರೆ ಇಲ್ಲಿ ತಮಗೆ ಬಿಜೆಪಿಯಿಂದ ಆಗಿರ್ತಕ್ಕಂಥ ಬೇಸರ ಏನಿದೆ ಇದನ್ನ ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಬದಲಾಗಿ ಈ ಬಾರಿಯ ಚುನಾವಣೆಯಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಸಂಪೂರ್ಣವಾಗಿ ಈಗ ಬಿಜೆಪಿ ಏನು ಕಾಂಗ್ರೆಸ್ನ ನಾಯಕರು ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಮಾತುಕತೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ, ಅವರ ಒಂದು ವರ್ತನೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತಿಳಿದು ಬರುತ್ತೆ ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಸಾಕಷ್ಟು ಹೊಡೆತವನ್ನ ಉಂಟು ಮಾಡುತ್ತೆ. ಸೌಖ್ಯ. ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.